ತಾಲೂಕು ಆರ್ಥಿಕ ಸಾಕ್ಷರತಾ ಕೇಂದ್ರ ಸಲಹೆಗಾತಿ ಮಹೇಶ್ ಸರ್ ಅವ್ರು ಮರ್ತೋಗಿದ್ದಾರೆ. ಒಂದು ಕ್ಲೈಮ್ ಸಾರ್ 15 ದಿನದಲ್ಲಿ ತರಿಸ್ಕೊಟ್ರು. ಅವ್ರ ಹೆಸರು ಸೀತಮ್ಮ ಅಂತ ಹೇಳಿ. ಸಾರ್ ಅವ್ರ ಫೋನಲ್ಲಿ ಮಾತಾಡಿದ್ರು. ಸರ್ ಈ ರೀತಿ ಇದೆ ಅಂತ ಹೇಳಿದ್ರೆ ಬರೀ 15 ದಿನದಲ್ಲಿ ತರಿಸ್ಕೊಟ್ಟಿದ್ದಾರೆ ಮಹೇಶ್ ಸರ್ ಅವರು. ಅವ್ರು ಏನ್ ಮಾಡಿದ್ರು ಏನ್ ಗೊತ್ತಿಲ್ಲ. 15 ದಿನದಲ್ಲಿ ಕ್ಲೈಮ್ ಬಂದ್ರೆ ಯೂನಿಯನ್ ಬ್ಯಾಂಕ್ ಅಂದ್ರೆ ಸಾರ್ ಅವ್ರದ್ದೇ ಮುಳಬಾಗದಲ್ಲಿ ಬಂದಿತ್ತು. ಸರ್ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಫೋನಲ್ಲೇ ಮಾತಾಡಿದ್ದು, ನಾನು ಡೈರೆಕ್ಟ್ ಆಗಿ ನೋಡಿರ್ಲಿಲ್ಲ. ಯಾರು ಎತ್ತ ಅನ್ಕೊಳ್ಳ ಮ್ಯಾನೇಜರ್ಗೆ ಅವ್ರಿಗೆ ಬಂದಿದೆ, ಅವ್ರ ಕ್ಲೈಮ್ ಕಳಿಸಿ ಅಂತ ಹೇಳಿದ್ರು. ಈಗ ಏನಂದ್ರೆ ಎಲ್ಲರ ಕಡೆ ಸತ್ತೋಗ್ತಾರೆ. ಈಗ ನಮ್ಮ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಎಸ್ ಮಹದೇವ್ ಜೋಶಿ ಸರ್ ನೇತೃತ್ವದಲ್ಲಿ, ಇದಕ್ಕೆ ಮುಂಚೆ ನಮ್ಮ ಸುಬ್ನಾಯಕ್ ಸರ್ ನೇತೃತ್ವದಲ್ಲಿ ತೀರ್ಕೊಂತಾರೆ. ತೀರ್ಕೊಂಡಾಗ ಅವ್ರನ್ನ ಒಂದು ಅವೇರ್ನೆಸ್ ಕೊಡ್ಬೇಕು. ಈಗ ಯಾಕೆ ಈಗ ಅವೇರ್ನೆಸ್ ಅಂತ ಕೊಟ್ರೆ ಮಾಡಿಸ್ಕೊಂತಾರೆ. ಅಲ್ಲಿ ತೀರ್ಕೊಂಡಿದ್ದಾಗ ನಮ್ಮ ಟೀಮ್ಗೆ ಹೇಳ್ತೀನಿ, ಆಮೇಲೆ ನಾನು ಪಂಚಾಯತಿಗೆ ಹೇಳ್ತೀನಿ, ಸರ್ ಯಾರಾದ್ರು ಇದ್ರೆ ಇದ್ ಮಾಡಿ ಸರ್ ಅಂತ ಹೇಳಿ. ನನಗೇನ್ ಬರಲ್ಲ, ಆದ್ರೆ ಅದು ಪುಣ್ಯ ಬರುತ್ತೆ. ತೀರ್ಕೊಂಡ್ರವ್ರು ನಾನು ತಗೊಂಬಂದ್ ಕೊಡಕ್ ಆಗಲ್ಲ. ಅವ್ರಿಗೆ ಮಾಡಿಕೊಟ್ರೆ ಆ ಪುಣ್ಯ ಅನ್ನೋದೊಂದು ಬರುತ್ತೆ. ಅದಕ್ಕೆ ಇದಕ್ಕೆಲ್ಲ ನನ್ನ ಸಹಕಾರ, ನಮ್ಮ ಮಹೇಶ್ ಸರ್ ಆಗಿ, ನಮ್ಮ LDM ಸರ್ ಆಗಿ, ನಮ್ಮ ಮ್ಯಾನೇಜರ್ಸ್ ಆಗ್ಲಿ, ಅವ್ರ ಸಹಕಾರದಿಂದಾನೇ ಇಷ್ಟೆಲ್ಲ ನಾನು ಮುಳಬಾಗದಲ್ಲಿ ಇದು ಟಾಪ್ 1 ಕರ್ನಾಟಕದಲ್ಲೇ ಮುಳಬಾಗಲು ಟಾಪ್ 1 ಕ್ಲೈಮ್ಸ್ ಅಲ್ಲಿ 78 ಕ್ಲೈಮ್ ಬಂದಿದೆ ಕರ್ನಾಟಕದಲ್ಲೇ. DFS ಕೂಡ ರಿಪೋರ್ಟ್ ಹೋಗಿದೆ, ತುಂಬಾ ಕ್ಲೈಮ್ಸ್ ಬರ್ತಾ ಇದೆ ಅಂತೇಳಿ ಅವರು ಅಪ್ಡೇಟ್ ಮಾಡಿದ್ದಾರೆ. ಯಾಕಂದ್ರೆ 2 ಲಕ್ಷ ಅಂದ್ರೆ ಸಣ್ಣ ಅಮೌಂಟ್ ಅಲ್ಲ. ಬರೀ ಅವ್ರು 436 ರೂಪಾಯಿ ಕಟ್ಟಿದ್ದು, ಎಲ್ಲ ಬಂದಿರೋದೆಲ್ಲ 436 20 ರೂಪಾಯಿ ಬಂದಿರೋದು. ನಾವು ಅಲ್ಲಿಗೆ ಹೋಗ್ಬಿಟ್ಟು ಅವ್ರಿಗೆ ಒಂದು ಡೆತ್ ಸರ್ಟಿಫಿಕೇಟ್ ಕೊಟ್ರೆ ಸಾಕು ಬರುತ್ತೆ. ಅವ್ರಿಗೆ ಹೇಳ್ಬೇಕು, ಅವ್ರಿಗೆ ಏನಂದ್ರೆ ಈಗ ಇನ್ಶೂರೆನ್ಸ್ ಇದೆ ಅಂದ್ರೆ ಅವ್ರಿಗೆ ಏನಾದ್ರು ಕಮಿಷನ್ ಕೊಡ್ಬೇಕೇನೋ, ಇವ್ರಿಗೆ ಏನಾದ್ರು ಕಮಿಷನ್ ಕೊಡ್ಬೇಕೇನೋ ಭಾವನೆ ಜನಗಳಿರುತ್ತೆ. ಯಾವುದೇ ರೀತಿಯ ಕಮಿಷನ್ ಕೊಡೋಷ್ಟು ಏನಿಲ್ಲ. ನೀವು ಬ್ಯಾಂಕ್ ಬಂದು ಬ್ಯಾಂಕ್ ಅಕೌಂಟ್ ಕೊಟ್ಟು ಡೆತ್ ಸರ್ಟಿಫಿಕೇಟ್, ನಾರ್ಮಲ್ ಡೆತ್ ಆದ್ರೆ ಡೆತ್ ಸರ್ಟಿಫಿಕೇಟ್ ಕೊಟ್ರೆ ಅವರು ಪ್ರೋಸೆಸ್ ಮಾಡ್ತಾರೆ. ಎಲ್ಲಾ ಬ್ಯಾಂಕು ಕಾಮನ್ ಆಗಿ ಕ್ಲೈಮ್ ಇದು ಬರುತ್ತೆ. ಅವ್ರಿಗೊಂದು ನಂಬರ್ ಕ್ರಿಯೇಟ್ ಬರುತ್ತೆ. ಅದು ಕರೆಕ್ಟ್ ಆಗಿ ಕೊಟ್ರೆ 15 ರಿಂದ 30 ದಿನದಲ್ಲಿ ಅವ್ರ ಕ್ಲೈಮ್ ಬರುತ್ತೆ. ಅದೇ ರೀತಿ ನಾನೆಲ್ಲಾ ನಮ್ಮ ಮುಳಬಾಗಿಲು ತಾಲೂಕು ಎಲ್ಲಾ ಮ್ಯಾನೇಜರ್ಸ್ಗೂ ನಾನು ಈ ವೇದಿಕೆಯಲ್ಲಿ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ನಮ್ಮ ಮ್ಯಾನೇಜರ್ಸ್ ಅವ್ರ ಸಹಕಾರದಲ್ಲಿ ಇಷ್ಟು ಜಾಸ್ತಿ ಆಗಿದೆ. ಅದೇ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ತುಂಬಾ ಹೈಯೆಸ್ಟ್ ಬಂದಿದೆ. ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ತುಂಬಾ. ಯಾಕಂದ್ರೆ ಅವ್ರಿಗೆ ಒಂದ್ 2 ಲಕ್ಷ ಅಮೌಂಟ್ ಬರೋದು ತುಂಬಾ ಉಪಯೋಗ ಆಗುತ್ತೆ. ಎಲ್ರು ಮಾಡಿಸ್ಕೊಡಿ. ಇನ್ನೊಂದ್ ಹೇಳಿದ್ರೆ ಅಂದ್ರೆ ಪಬ್ಲಿಕ್ಗೆ, ನಿಮ್ ಮನೆ ಕಡೆ ಯಾರೋ ತೀರ್ಕೊಂಡಿರ್ತಾರೆ. ಈಗ ನೆನ್ನೆ ದೊಡ್ಡಮ್ಮನಹಳ್ಳಿಯಲ್ಲಿ ಇಬ್ರು ಗಾಡಿ ಗುದ್ಕೊಂಡು ಇಬ್ರು ತೀರ್ಕೊಂಡಿದ್ದಾರೆ. ಅವ್ರು ಬಂದ್ಬಿಟ್ಟು ಎಷ್ಟು ಏಜ್ ಅಂದ್ರೆ ಬರೀ 20 ವರ್ಷ ಅಷ್ಟೇ. ಅವರು ಜಾಸ್ತಿ ಏಜ್ ಇಲ್ಲ. ಇಬ್ರು ಗಾಡಿ ಒಬ್ರಿಗೊಬ್ರು ಗುದ್ಕೊಂಡು, ನಾನು ಗವರ್ಮೆಂಟ್ ಹಾಸ್ಪಿಟಲ್ ಹತ್ರ ಹೋದ್ರೆ ಅಲ್ಲಿ ಅವ್ರ ನೆಂಟ್ರು ಪಾಪ ತಂದೆ ತಾಯಿ ಅಳ್ತಾ ಇದೆ ದೊಡ್ಡಮ್ಮನಹಳ್ಳಿಯಲ್ಲಿ. ಈಗ ಅವ್ರದ್ದು ಇನ್ಶೂರೆನ್ಸ್ ಇದೆ, ಅವ್ರನ್ನ ಸತ್ತೋದ್ರನ್ನ ತಗೊಂಡ್ಬಂದು ಕೊಡಕ್ ಆಗಲ್ಲ. ಒಂದ್ 20 ವರ್ಷ ಹುಡುಗ ಅವ್ರ ಮನೇಲಿ ತೀರ್ಕೊಂಡ್ರು ಅಂತ ಅವ್ರ ತಂದೆ ತಾಯಿನ ಸಾಕೋರು ಯಾರು ಇರೋದಿಲ್ಲ. ಒಬ್ಬ ಮಗ ಇದ್ರೆ ಇರೋದಿಲ್ಲ, ಈಗ 3-4 ಜನ ಮಕ್ಳು ಇದ್ರೆ ಇದಾಗುತ್ತೆ. ಅದಕ್ಕೆ ಏನಂದ್ರೆ ಅವ್ರು ಈ ತರ ಇನ್ಶೂರೆನ್ಸ್ ಮಾಡಿಸ್ಕೊಂಡು ಉಪಯೋಗ ಆಗುತ್ತೆ ಅವ್ರ ಫ್ಯಾಮಿಲಿಗೆ. ಎಲ್ರು ಮಾಡಿಸ್ಕೊಂಡು ಹೇಳ್ತೀನಿ. ಈ ತರ ತೀರ್ಕೊಂಡ್ರೆ ಬಂದು ನಮ್ ಗಮನಕ್ಕೆ, ನಮ್ದು ಆಫೀಸ್ ಆರ್ಥಿಕ ಸಾಕ್ಷರ ಕೇಂದ್ರ ತಾಲೂಕ್ ಪಂಚಾಯತಿ ಮುಳಬಾಗಿಲಲ್ಲಿ ಇರುತ್ತೆ. ಅಲ್ಲಿ ಹೇಳಿ, ನಮ್ಮ ಮ್ಯಾನೇಜರ್ಸ್ಗೂ ಹೇಳಿ ಕ್ಲೈಮ್ ಕಳಿಸ್ತಾರೆ. ಇನ್ನೂ ಹೆಚ್ಚಾಗಿ ಕ್ಲೈಮ್ ಬರ್ಲಿ ಅಂತ ಹೇಳ್ತೀನಿ. ನಮ್ಮ LDM ಸರ್ ಎಲ್ಲಿ ಹೋದ್ರು ಮುಳಬಾಗಿಲಲ್ಲಿ ಕ್ಲೈಮ್ ಜಾಸ್ತಿ ಅಂದ್ರೆ ಮಾಡ್ಬೇಕಷ್ಟೇ. ಎಫೆಕ್ಟಿವ್ ಆಗಿ ಮಾಡಿದ್ರೆ ಕ್ಲೈಮ್ಸ್ ಬರುತ್ತೆ ಅಷ್ಟೇ. ನನಗೇನ್ ಬರುತ್ತೆ ಅಂತ ನಾವು ಇದ್ ಮಾಡ್ಬಾರ್ದು. ನನಗ್ ಪುಣ್ಯ ಬರುತ್ತೆ, ಅದು ನನ್ನ ಡ್ಯೂಟಿ ಅಂತ ಮಾಡಿದ್ರೆ ಮಾತ್ರ, ಕಾಯಕವೇ ಕೈಲಾಸ ಅಂತ ಮಾಡಿದ್ರೆ ಮಾತ್ರ ಸಕ್ಸಸ್ ಆಗ್ತೀವಿ. ಧನ್ಯವಾದ.